ನಮಸ್ತೆ ಗೆಳೆಯರೆ. ಸುಮಾರು ದಿನಗಳಿಂದ ನೀವು ಗಮನಿಸಬಹುದು, ಪ್ರತಿಯೊಂದು ಅಂಗಡಿಗೆ ಹೋದಾಗ ನಾವು ಒಂದು ಯೂರಿಯಾ ಏನಾದ್ರು ಪರ್ಚೇಸ್ ಮಾಡಿದಾಗ್ಲೂ ನಮಗೆ ಅದ್ರ ಜೊತೆಯಲ್ಲಿ ಒಂದು ನ್ಯಾನೋ DAP ಅಥವಾ ನ್ಯಾನೋ ಯೂರಿಯಾ ಈ ರೀತಿಯಾದ ಒಂದು ಚಿಕ್ಕದಾದ ಒಂದು ಲಿಕ್ವಿಡ್ ಅಂಶಗಳನ್ನ ಕೊಡ್ತಾ ಇರ್ತಾರೆ. ಬಟ್ ಇನ್ನ ಕೆಲವೊಂದು ರೈತರಿಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಅವೇರ್ನೆಸ್ ಇಲ್ಲ, ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದು. ಇನ್ನ ಮೂಟೆ ಗೊಬ್ಬರಗಳ ಕಾಲದಲ್ಲೇ ಸುಮಾರು ಜನ ಇರ್ತಾರೆ. ಸೊ ಈಗ ಇದುಗಳು ಬೆಳೀತಾ ಹೋಗ್ತಾ ಇದ್ದಂಗೆ ನೆಲಗಳ ಅಂದ್ರೆ ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಮಣ್ಣಿಗೆ ಕೊಡೋ ಗೊಬ್ಬರಗಳನ್ನ ಆದಷ್ಟು ಕಡಿಮೆ ಮಾಡ್ತಾ ಅದನ್ನ ಇನ್ ಸ್ವಲ್ಪ ಮುಂದಕ್ಕೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆ ಟೆಕ್ನಾಲಜಿ ಯಾವ ರೀತಿ ಇದೆ, ಮತ್ತೆ ಯಾವ ರೀತಿ ಎಲ್ಲ ಬಳಕೆ ಮಾಡಬಹುದು, ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಬಹುದು ಅಂತ ಇವತ್ತೊಂದು ನ್ಯಾನೋ DAP ಮತ್ತೆ ನ್ಯಾನೋ ಯೂರಿಯಾ ಬಗ್ಗೆ ಒಂದು ಮಾಹಿತಿ ತಗೋಣ ಅಂತ ನಾವು ಬಂದಿರೋದು. ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಜೈ ಕಿಸಾನ್ ಅನ್ನೋ ಒಂದು ನಿಮ್ಗೆ ಪಾಪ್ಯುಲರ್ ಬ್ರ್ಯಾಂಡ್, ಸುಮಾರು ವರ್ಷಗಳಿಂದ ನಮ್ಗೆ ರೈತರಿಗೆ ಗೊಬ್ಬರಗಳನ್ನ ಎಲ್ಲ ಕೊಡ್ತಾ ಬಂದಿರುವಂತ ಬ್ರ್ಯಾಂಡ್. ಸೊ ಇಲ್ಲಿ ಬಂದು ಅವ್ರ ಹತ್ರ ಮಾಹಿತಿ ತಗೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಮತ್ತೆ ನಮ್ಮ ಹೆಸರು ಉಮೇಶ್ NC ಅಂತ. ನಾವು ಮ್ಯಾನೇಜರ್ ಮಾರ್ಕೆಟಿಂಗ್ ಆಗಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದೀವಿ. ಇದು ನೀವು ನೋಡ್ತಾ ಇರೋದು ಪ್ಯಾರಾದೀಪ್ ಫಾಸ್ಫೇಟ್ಸ್ ಲಿಮಿಟೆಡ್ ಹಾಗೂ ಜುವಾರಿ ಫಾರ್ಮ್ ಹಬ್ ಕಂಪನಿಗಳು. ಈ ಒಂದು ಕಂಪನಿಯಲ್ಲಿ ನೀವು ಮೊದಲು ಜುವಾರಿ ಅಂತ ಹೆಸರು ಕೇಳಿರ್ಬೋದು ಹಾಗೂ ಮಂಗಳ ಅಂತ ಹೆಸರು ಕೇಳಿರ್ಬೋದು. ಈಗೆಲ್ಲ ಇವೆರಡು ಕಂಪನಿಗಳನ್ನು ಪ್ಯಾರಾದೀಪ್ ಫಾಸ್ಫೇಟ್ ಕಂಪನಿದು ಮರ್ಜ್ ಆಗಿದೆ. ಹೀಗಾಗಿ ಎಲ್ಲ ಈಗ ನಿಮಗೆ ಜೈ ಕಿಸಾನ್ ಬ್ರ್ಯಾಂಡ್ ಅಲ್ಲಿ ನಿಮ್ಗೆ ಸಿಗ್ತಾ ಇರೋದು ಎಲ್ಲ ರೈತರುಗಳು. ಈಗ ನೀವು ಹಳೆ ರೈತರು ಏನ್ ಮಾಡ್ತಾ ಇದ್ರು, ಮೊದಲು 45 ಇದು ಯೂರಿಯಾಗಳನ್ನ ಎಲ್ಲ ಯೂಸ್ ಮಾಡ್ತಾ ಇದ್ರು ಎಲ್ಲಾ ರೈತರು. ಅದು 50 kg ಮೂಟೆನ ಯೂಸ್ ಮಾಡ್ತಾ ಇದ್ರು. ಈಗ ಸರ್ಕಾರ ಏನ್ ಮಾಡಿದೆ, ಹೆವಿ ಯೂರಿಯಾ ಯೂಸೇಜ್ ಮಾಡೋದ್ರಿಂದ ಮಣ್ಣಿನ ಆರೋಗ್ಯ ಹಾಳಾಗ್ತಿದೆ ಅಂತ ಹೇಳ್ಬಿಟ್ಟು 45 kg ಮಾಡಿದ್ರು. ಈಗ ಆದ್ರೂ 45 kg ಮಾಡಿದ್ರು ರೈತರು 1 ಮೂಟೆ ಬದಲು 2 ಮೂಟೆನ ಹಾಕ್ತಿದ್ದಾರೆ. ಹೀಗಾಗಿ ಈಗ ನ್ಯಾನೋ ಟೆಕ್ನಾಲಜಿ ಅಂತ ಹೊಸದಾಗಿ ಈಗ ಬಿಟ್ಟಿದ್ದಾರೆ. ಒಂದೇ ಒಂದು ಕ್ವಶನ್ ಇದೆ ಸರ್. ಸರ್ ಸರ್ ಈಗ ಸಾಮಾನ್ಯವಾಗಿ 1 ಎಕರೆ ವಿಸ್ತೀರ್ಣಕ್ಕೆ ಗಮನಿಸೋದಾದ್ರೆ ಮೂಟೆ ಗೊಬ್ಬರ ಒಂದು 80 kg ರೆಕಮೆಂಡೇಶನ್ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್ ಈಗ ನಿಮ್ಗೂ ಗೊತ್ತಿರುತ್ತೆ, ಈಗ ನಾವು ಏನೇ ಫರ್ಟಿಲೈಸರ್ ಅಥವಾ ಗೊಬ್ಬರನ ನಾವು ಭೂಮಿಗೆ ಹಾಕ್ಬೇಕು ಅಂದ್ರೆ ನಾವು ಮಣ್ಣು ಪರೀಕ್ಷೆಯ ಏನು ಒಂದು ರಿಪೋರ್ಟ್ ಬರುತ್ತೆ, ಅದ್ರ ಮುಖಾಂತರ ಏನು ಮಣ್ಣಿಗೆ ಬೇಕು ಅಷ್ಟೇ ಹಾಕ್ಬೇಕು. ಆ ಕಂಟೆಂಟ್ ಕಡಿಮೆ ಇರೋದು ಮಾತ್ರ ಕಡಿಮೆ ಇರೋದು. ಈಗ ನೀವು ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ನೀವು ಅನಲೈಸ್ ಮಾಡಿದಾಗ ನೈಟ್ರೋಜನ್ ಕಡಿಮೆ ಇದೆ ಅಂದ್ರೆ ನೈಟ್ರೋಜನ್ ಅಷ್ಟೇ ಹಾಕ್ಬೇಕು, ಫಾಸ್ಫರಸ್ ಕಡಿಮೆ ಇದೆ ಅಂದ್ರೆ ಫಾಸ್ಫರಸ್ ಅಷ್ಟೇ ಬೇಕು. ಬಟ್ ರೈತರು ಏನ್ ಮಾಡ್ತಾರೆ, ನೀವು ಅವ್ರಿಗೆ ತಲೆಯಲ್ಲಿ ಇರೋದು ಓನ್ಲಿ ಯೂರಿಯಾ ಹಾಕ್ಬೇಕು, ಯೂರಿಯಾ ಹಾಕಿದ್ರೆ ಬೆಳೆಯುತ್ತೆ ಅನ್ನೋದು ಒಂದೇ. ಯೂರಿಯಾ ಹಾಕಿದ್ರೆ ಓನ್ಲಿ ಗ್ರೋತ್ ಬರುತ್ತೆ ಹೊರತು ಸರ್ ನಿಮಗೆ ಇಳುವರಿ ಜಾಸ್ತಿ ಬರಲ್ಲ. ಇಳುವರಿ ಜಾಸ್ತಿ ಬರ್ಬೇಕಂದ್ರೆ ನೀವು ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಫಾಸ್ಫರಸ್ ಅನ್ನು ಜಾಸ್ತಿ ಕೊಡಬೇಕು, ಹಾಗೂ ನೀವು ಕಾಯಿ ಕಟ್ಟೋ ಟೈಮ್ ಅಲ್ಲಿ ಈ ಪೊಟ್ಯಾಷಿಯಂ ಜಾಸ್ತಿ ಕೊಡಬೇಕು. ಅದ್ರ ಜೊತೆಗೆ ನಾವೀಗೇನು ಊಟದ ಜೊತೆ ಉಪ್ಪಿನಕಾಯಿ ತಿಂತೀವಿ ಅದೇ ತರ ಮೈಕ್ರೋನ್ಯೂಟ್ರಿಯೆಂಟ್ ಅಂತ ಇರ್ತವೆ, ಅವನು ಕೂಡ ಅದ್ರ ಜೊತೆ ಕೊಡಬೇಕು. ಯಾಕಂದ್ರೆ ಎಲ್ಲಾ ನೀವು ಪೋಷಕಾಂಶಗಳು ಒಂದು ಗಿಡಗಳಿಗೆ ಕೊಟ್ಟಾಗ ಮಾತ್ರ ನಿಮ್ದು ಇಳುವರಿ ಚೆನ್ನಾಗಿ ಬರತಕ್ಕಂತ ಜೊತೆ ಇರುತ್ತೆ ಸರ್. ಓಕೆ ಸರ್, ಈಗ ನೀವು ಹೇಳಿದ್ರಿ ಮೂಟೆ ಗೊಬ್ಬರಗಳ ಬಗ್ಗೆ ಅವೇರ್ನೆಸ್ ಒಂದ್ ಸ್ವಲ್ಪ ಹೇಳಿದ್ರಿ. ಈಗ ಅದನ್ನ ಸಾಯಿಲ್ ನ ಕಾಪಾಡ್ಬೇಕಂತ ಹೇಳ್ಬಿಟ್ಟು ಅದನ್ನ ಕಡಿಮೆ ಮಾಡ್ತಾ ಒಂದು ಲಿಕ್ವಿಡ್ ಫರ್ಟಿಲೈಸರ್ಸ್ ನ ಇವಾಗ ಸ್ಟಾರ್ಟ್ ಮಾಡಿರ್ಬೋದು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಈಗ ನಾನು ನಿಮಗೆ ಡೈರೆಕ್ಟ್ ಆಗಿ ನೀವು ಗೊಬ್ಬರನ ಕಡಿಮೆ ಮಾಡಬೇಡಿ, ಡೈರೆಕ್ಟ್ ಆಗಿ ನ್ಯಾನೋ ಯೂಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ನೀವು ಬಿತ್ತನೆ ಮಾಡಿದ ತಕ್ಷಣ ನೀವು ಸ್ಟಾರ್ಟಿಂಗ್ ಯೂರಿಯಾ ಹಾಕಿ, ಅದು ಏನಾಗುತ್ತೆ, ಬೆಳೆಗಳು ಬೆಳೆದ ತಕ್ಷಣ 1, 2, 3 ಎಲೆಗಳು ಬಂದ ತಕ್ಷಣ, ಯಾಕಂದ್ರೆ ಇದನ್ನ ಡೈರೆಕ್ಟ್ ಆಗಿ ನೀವು ಭೂಮಿಗೆ ಸ್ಪ್ರೇ ಮಾಡಕ್ ಆಗಲ್ಲ. ಬಟ್ ಇದು PPL ಏನಿದೆ, ನೀವು ಡೈರೆಕ್ಟ್ ಭೂಮಿ ಸ್ಪ್ರೇ ಮಾಡಬಹುದು. ಯಾಕಂದ್ರೆ ಇದು ಬಯೋಲಾಜಿಕಲಿ ಪ್ರೊಸೆಸ್, ಅದು ಮಣ್ಣಲ್ಲಿ ಇರುತ್ತೆ. ಆಮೇಲೆ ಗಿಡಗಳು ಬಂದಾಗ ಅದನ್ನ ಟೇಕಪ್ ಮಾಡ್ಕೊಂಡ್ಬಿಟ್ಟು ಗಿಡಗಳು ತಗೊಳ್ತವೆ. ಬಟ್ ಎಲ್ಲಾ ಕಂಪ್ನಿದು ಸೇಮ್ ಬಯೋಲಾಜಿಕಲಿ ಪ್ರೊಸೆಸ್ಡ್ ಇರೋದಿಲ್ಲ. ಹೀಗಾಗಿ ಡೈರೆಕ್ಟ್ ಇದನ್ನ ಭೂಮಿಗೆ ಸ್ಪ್ರೇ ಮಾಡಕ್ ಆಗಲ್ಲ. ಅಟ್ಲೀಸ್ಟ್ ನೀವು ಗಿಡಗಳಿಗೆ ಸ್ಪ್ರೇ ಮಾಡ್ಬೇಕಲ್ವಾ. ಹೀಗಾಗಿ 2-3 ಸ್ಟೇಜ್ ಎಲೆಗಳು ಬಂದಾಗ ನೀವು ಇದನ್ನ ಗಿಡಗಳಿಗೆ ಸ್ಪ್ರೇ ಮಾಡ್ಬೇಕಾಗತ್ತೆ. ಇಲ್ಲಿ ಫಸ್ಟ್ನೇದಾಗಿ ನಾನು ನಿಮಗೆ ತೋರಿಸ್ತಾ ಇರೋದು ನ್ಯಾನೋ ಶಕ್ತಿ ನ್ಯಾನೋ ಯೂರಿಯಾ. ಇದು ನೋಡಿ ಸರ್, ಇದು 8% ನೈಟ್ರೋಜನ್ ಇರುತ್ತೆ ಇದರಲ್ಲಿ. ಇದು ನೈಟ್ರೋಜನ್ ಇದರದ್ದು ಮೇನ್ ಉಪಯೋಗ ಏನು ಅಂತಂದ್ರೆ ಗಿಡಕ್ಕೆ ಇದು ಗ್ರೋತ್ ಸರ್, ಅಂದ್ರೆ ಬೆಳವಣಿಗೆ, ಗಿಡದ ಬೆಳವಣಿಗೆಗೆ ಹೆಲ್ಪ್ ಮಾಡತಕ್ಕಂತ ಕಾರ್ಯಗಳನ್ನು ಇದು ಮಾಡುತ್ತೆ. ಪ್ರಾಥಮಿಕ ಹಂತದಲ್ಲಿ ಗಿಡದ ಬೆಳವಣಿಗೆಗೆ ಚೆನ್ನಾಗಿರುತ್ತೆ. ಹೌದು ಸರ್. ಇದು 3 ರಿಂದ 4 ml ಪರ್ ಲೀಟರ್ ಹಾಕ್ಬಿಟ್ಟು ಸ್ಪ್ರೇ ಮಾಡಿದ್ರೆ ನಿಮ್ ಗಿಡದ ಬೆಳವಣಿಗೆ ಚೆನ್ನಾಗಿ ಬರುತ್ತೆ ಸರ್. 1 ಲೀಟರ್ಗೆ 3 ರಿಂದ 4 ml. ನ್ಯಾನೋ ಅನ್ನೋದು ನೀವು ಎದಕ್ಕೆ ಯೂಸ್ ಮಾಡ್ತಿದೀವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಗೊಬ್ಬರ ನೀವು ಹಾಕಿದಾಗ ಆ ಒಂದು ಕಣ ಏನಿರುತ್ತೆ ಸರ್, ಆ ಒಂದು ಕಣನ 1000
ಲ್ಯಾಕ್ಸ್ ಟುಗೆದರ್ ನೀವು ಡಿವೈಡ್ ಮಾಡಿಬಿಟ್ಟು ಇದನ್ನ ನ್ಯಾನೋ ಆ ಲೆಕ್ಕದಲ್ಲಿ ಡಿವೈಡ್ ಮಾಡಿಬಿಟ್ಟು ಅದನ್ನ ಕಣಗಳು ಇದರಲ್ಲಿ ಕೂಡಿರ್ತದೆ. ಹೀಗಾಗಿ ನಿಮ್ದು ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಈಗ ನೀವು ಮೂಟೆ ಗೊಬ್ಬರ ಹಾಕಿದ್ರೆ ಅಂದ್ರೆ ಎಲ್ಲಾ ಏನೇನ್ ಹಾಕಿರ್ತೀರ ಸರ್ ಅದೆಲ್ಲವೂ ಗಿಡಗಳಿಗೆ ಅಪ್ಟೇಕ್ ಆಗಲ್ಲ. ಅವಾಗ ಏನಾಗುತ್ತೆ, ಸಮ್ ಕ್ವಾಂಟಿಟಿ ನಿಮ್ಮ ಮಣ್ಣಲ್ಲೇ ಉಳಿಯುತ್ತೆ. ಇದೇನಾಗುತ್ತೆ, ಗಿಡಕ್ಕೆ ಸ್ಪ್ರೇ ಮಾಡಿದಾಗ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ನೀವ್ ಏನೇನ್ ಸ್ಪ್ರೇ ಮಾಡ್ತೀರ ಗಿಡಕ್ಕೆ ಅದೆಲ್ಲವನ್ನು ಗಿಡಗಳು ತಗೊಳಕ್ ಶಕ್ತಿ ಶಕ್ತಿ ಇರುತ್ತೆ. ಇದು ನ್ಯಾನೋ ಯೂರಿಯಾದು ಸರ್. ಈಗ ಇದು ಒಂದು ಇಂತಿಷ್ಟು ದಿನದಿಂದ ಇಷ್ಟು ದಿನದವರೆಗೂ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ ಎಷ್ಟು ದಿನಕ್ಕೆ ಯೂಸ್ ಮಾಡಬಹುದು ಸರ್? ಇದು ವೆಜಿಟೇಟಿವ್ ಗ್ರೋತ್ ಅಂದ್ರೆ ನೀವು ಸ್ಟಾರ್ಟಿಂಗ್ ನೀವು ಬಿತ್ತನೆ ಮಾಡಿ ಬೆಳವಣಿಗೆ ಇದು ಬೆಳೆಗಳದ್ದು ಏನು ಒಂದ್ 2-3 ಲೀಫ್ ಸ್ಟೇಜ್ ಇರುತ್ತೆ ಅವಾಗಿನಿಂದ ಸರ್, ಬೇಸ್ಡ್ ಆನ್ ಕ್ರಾಪ್ ಮೇಲೆ ಸರ್ 30 ಡೇಸ್ 45 ಡೇಸ್ 50 ಡೇಸ್ ಇರುತ್ತೆ. ಒಂದು ಕ್ರಾಪ್ ಸೈಕಲ್ ಮುಗಿಬೇಕಂದ್ರೆ ಒಂದೊಂದು ಕ್ರಾಪ್ ಇಂದ 60 ಡೇಸ್ ಇರುತ್ತೆ, ಒಂದು ಕ್ರಾಪ್ ಇಂದು 90 ಡೇಸ್ ಇರುತ್ತೆ. ಈ ತರ ಇರ್ತದೆ. ಅವಾಗ ನೀವು ವೆಜಿಟೇಟಿವ್ ಗ್ರೋತ್ ಗಿಡದ ಬೆಳವಣಿಗೆಗಷ್ಟೇ ಇದನ್ನ ಯೂಸ್ ಮಾಡ್ಬೇಕು. ಆ ನಂತರ ಸರ್ ಇಲ್ಲಿ ಇನ್ನೊಂದು ಇದೆ ಸರ್. ಈಗ ನೀವು ಹೇಳಿದ್ರೆ ಒಂದು 3 ml ಯೂಸ್ ಮಾಡಬಹುದು ಅಂತ ಹೇಳುದು, ಯಾವ್ದೇ ರೀತಿಯಾದ ಗಿಡದ ಮೇಲೆ ಪರಿಣಾಮಗಳಿರೋದಿಲ್ಲ? ಇಲ್ಲ ಸರ್, ಪರಿಣಾಮ ಬೀರಲ್ಲ. ಯಾಕಂದ್ರೆ ನಾವೆಲ್ಲ ಇದನ್ನ ಲ್ಯಾಬೋರೇಟರಿಯಲ್ಲಿ ನಾವು ಇದನ್ನ ಮಾರ್ಕೆಟಿಂಗ್ ಬಿಡಕ್ಕಿಂತ ಮೊದಲು ನಾವೆಲ್ಲ ಟೆಸ್ಟ್ ಮಾಡೇನೆ ಇದನ್ನ ಮಾರ್ಕೆಟಿಂಗ್ ಯಾವ್ದೇ ಕ್ರಾಪ್ ಗಾದ್ರೂ ಯೂಸ್ ಮಾಡಬಹುದು. ನಿಮ್ ಸ್ಕಾರ್ಚಿಂಗ್ ಎಫೆಕ್ಟ್ ಅಲ್ಲ, ಯಾವ್ದೇ ಕ್ರಾಪ್ ಗಾದ್ರೂ ಯೂಸ್ ಯಾವುದೇ ಕ್ರಾಪ್ ಗಾದ್ರೂ ಯೂಸ್. ಥ್ಯಾಂಕ್ ಯು. ನೆಕ್ಸ್ಟ್ ಸರ್, ಇದು ನೀವು ಇನ್ನೊಂದು ನೋಡ್ತಾ ಇರಬಹುದು, ನ್ಯಾನೋ ಶಕ್ತಿ ನ್ಯಾನೋ DAP ಅಂತ. ಇದರಲ್ಲಿ ಸರ್ ಈಗ 1/2 ಲೀಟರ್ ಬಾಟಲ್ ಬರುತ್ತೆ. ಇದು 6% ನೈಟ್ರೋಜನ್ ಇರುತ್ತೆ, 16% ಫಾಸ್ಫರಸ್ ಇರುತ್ತೆ, ಹಾಗೂ ಪೊಟ್ಯಾಶ್ 0 ಇರುತ್ತೆ. ಇದು ನ್ಯಾನೋ DAP ಸೇಮ್ ಈಗೇನು ನ್ಯಾನೋ ಯೂರಿಯಾ ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ, ಸೇಮ್ ಅದೇ ತರ ಇದು ನ್ಯಾನೋ ಒಂದ್ ಕಣದಲ್ಲಿ ಸುಮಾರು ಕಣಗಳಲ್ಲಾಗಿ ಮಾರ್ಪಟ್ಟು ಇದನ್ನ ತಯಾರಿಸಿರ್ತಾರೆ. ಇದ್ರ ಎಫಿಷಿಯನ್ಸಿ ಕೂಡ ಮೋರ್ ದೆನ್ 99% ಇರುತ್ತೆ. ಹಾಗೂ ಇದರಲ್ಲಿ ಮೇಜರ್ ಆಗಿ ನೀವು ನೋಡಬಹುದು ಕಂಟೆಂಟ್ 616. ನೀವು ಎಲ್ಲಾ ಕಂಪ್ನಿಗಳಿಗೆ ಕಂಪೇರ್ ಮಾಡಿದ್ರೆ PPL ಎದಕ್ಕೆ ಜಾಸ್ತಿ ನೀವು ನ್ಯಾನೋ DAP ಯೂಸ್ ಮಾಡ್ಬೇಕಂತಂದ್ರೆ ನಿಮಗೆ ಕಂಟೆಂಟ್ ಇದರಲ್ಲಿ 16% ಫಾಸ್ಫರಸ್ ಇರುತ್ತೆ. ಅದೇ ಇನ್ನೊಂದು ಕಂಪ್ನಿಯಲ್ಲಿ ಇದ್ದಾಗ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಇದು ನೀವು ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ನಿಮಗೆ ಗಿಡದ್ದು ರಿಸಲ್ಟ್ ಗಳು ಇಮಿಡಿಯೇಟ್ ಆಗಿ ನಿಮಗೆ ಸಿಗ್ತಕ್ಕಂತ ಕಾರ್ಯವನ್ನು ಮಾಡುತ್ತೆ. ಓಕೆ, ಈಗ ಈ ಕ್ರಾಪ್ ಗಳು ಹೇಳೋದಾದ್ರೆ ವೆಜಿಟೇಬಲ್ ಕ್ರಾಪ್ಸ್ ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡಬಹುದು ಸರ್. ನೀವು ಯೂರಿಯಾನ ವೆಜಿಟೇಬಲ್ ಕ್ರಾಪ್ ಎಲ್ಲಕ್ಕೂ ಯೂಸ್ ಮಾಡಬಹುದು. ಅದೇ ನೀವು ಅದು ಹೂ ಬಿಡತಕ್ಕಂತ ಕೆಲಸ, ಈಗ ನೀವು ವೆಜಿಟೇಟಿವ್ ಇಂದ ಹೂ ಬಿಡೋ ಸ್ಟಾರ್ಟ್ ಆಗುತ್ತೆ, ಫ್ಲವರಿಂಗ್ ಸ್ಟೇಜ್ ಅಲ್ಲಿ ನೀವು DAP ಅನ್ನ ಯೂಸ್ ಮಾಡ್ಬೇಕು. ಯಾಕಂದ್ರೆ ನೀವು ಯಾವಾಗ ನೀವು ಫಾಸ್ಫರಸ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದು ನಿಮಗೆ ಫ್ಲವರ್ ಸೆಟ್ಟಿಂಗ್ ಹೆಲ್ಪ್ ಆಗುತ್ತೆ, ಹೂ ಕಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ. ಯಾವಾಗ ನೀವು ಹೂ ಜಾಸ್ತಿ ಕಟ್ತವೆ ಅವಾಗ ತಾನೇ ಇಳುವರಿ ನಿಮ್ಗೆ ಜಾಸ್ತಿ ಸಿಗುತ್ತೆ. ಖಂಡಿತ ಸರ್. ಸೊ ಸ್ನೇಹಿತರೆ, ನೋಡಿದ್ರಲ್ವಾ, ನಾವು ಬಂದು ಇವಾಗ ಮಣ್ಣ ಹಾಳು ಮಾಡೋದು ಬೇಡ ಅನ್ನೋ ಒಂದು ಥಾಟ್ ನ ಇಟ್ಕೊಂಡು ಅಥವಾ ಈ ರೀತಿಯಾದ ಒಂದು ಇದನ್ನ ಕೊಟ್ಟಿರ್ತಾರೆ. ಇದನ್ನ ಯೂಸ್ ಮಾಡ್ಕೊಂಡ್ರೆ ಖಂಡಿತ ನಾವು ಮೂಟೆ ಗೊಬ್ಬರಗಳ ಮೇಲೆ ಡಿಪೆಂಡೆನ್ಸಿ ಅನ್ನೋದನ್ನ ಕಡಿಮೆ ಮಾಡ್ಕೊಂಡು ಒಂದು ಉತ್ತಮವಾದ ಬೆಳೆ ಬೆಳಿಬಹುದು. ಸೊ ಇಷ್ಟೆಲ್ಲ ಮಾಹಿತಿ ಒಂದು ನ್ಯಾನೋ DAP ಮತ್ತೆ ನ್ಯಾನೋ ಯೂರಿಯಾ ಬಗ್ಗೆ ಕೊಟ್ಟಿರ್ತಾರೆ. ಸಾರ್ಗೆ ನಮ್ ಕಡೆಯಿಂದ ಧನ್ಯವಾದಗಳು. ನಮಸ್ಕಾರ ಸರ್, ಧನ್ಯವಾದಗಳು.